ಈಗ ರಾಮಲಿಂಗಾರೆಡ್ಡಿ ಅವರು ಮಲೆ ಮಹದೇಶ್ವರ ಪರಿವರ್ತನೆ ಪಕ್ಷ ಸಭೆ ಮತ್ತೆ ಸಭಾಧ್ಯಕ್ಷರೇ 2025ನೇ ಸಾಲಿನ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನು ಪರಿಶೀಲಿಸಬೇಕೆಂದು ಕೋರುತ್ತೇನೆ. ಪರಿವರ್ತನೆ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಪರಿಶೀಲಿಸಿದ ಸಭೆ ವಿಷಯ ಸಭೆ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು, ಈಗ ವಿಧೇಯಕವನ್ನು ಕಂಡ ಇದೆಯಾ ಬೇಡವಾ? ಎಲ್ಲ ಗೊತ್ತಿದೆ. ಈಗ ವಿಧೇಯಕವನ್ನು ಸಚಿವರೇ, ಮಾಲೆಮಹದೇಶ್ವರನ ಬೆಟ್ಟದ್ದು ತಾವು ಸಮಿತಿಗೆ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟದ ಸಮಿತಿಗೆ ಅಂತ ತಂದಿದ್ರ ಅಧ್ಯಕ್ಷರ ತಂದಿದ್ದಾರೆ. ಆದ್ರೆ ಇಲ್ಲಿ ಸಾಲೂರು ಮಠ ಅನ್ನೋಂಥ ಬಹಳ ಪ್ರತಿಷ್ಠಿತವಾದಂತ ಮಠ ಮಾಲೆಮಹದೇಶ್ವರನ ಬೆಟ್ಟದಲ್ಲಿ ಇರುವಂತದ್ದು ಅಧ್ಯಕ್ಷರೇ. ಆದ್ರೆ ರಾಜ್ಯ ಮಟ್ಟದ ಸಮಿತಿಲಾಗ್ಲಿ ಜಿಲ್ಲಾ ಮಟ್ಟದ ಸಮಿತಿಲಾಗ್ಲಿ ಸಾಲೂರು ಮಠದ ಶ್ರೀಗಳನ್ನ ಪರ್ಮನೆಂಟ್ ಮೆಂಬರ್ ಮಾಡಬೇಕು ಅನ್ನೋಂಥ ಮನವಿಯನ್ನ ಮಾಡ್ಕೋತೀನಿ ಅಧ್ಯಕ್ಷರೇ. ಯಾಕೆಂತ ಹೇಳಿದ್ರೆ ಸಾಲೂರು ಮಠದ ಶ್ರೀಗಳ ನೇತೃತ್ವದಲ್ಲೇನೆ ಪೂಜಾ ಕೈಂಕರ್ಯಗಳು ಅಲ್ಲಿ ನಡೆಯುವಂಥದ್ದು. ಹಾಗಾಗಿ ಇಲ್ಲಿ ಅದರ ನಿಮ್ಮ ಇದರಲ್ಲಿ ತಂದಿರುವಂಥದ್ದು ಅಲ್ಲಿ ಪೂಜಾ ಅರ್ಚಕರಿಗೆ ಅವಕಾಶ ಕೊಟ್ಟಿದ್ದೀರಿ. ಆದರೆ ಸಾಲೂರು ಮಠದ ಶ್ರೀಗಳನ್ನ ಇದಕ್ಕೆ ಪರ್ಮನೆಂಟ್ ಮೆಂಬರ್ ಮಾಡಬೇಕು ಅನ್ನೋ ಮನವಿಯನ್ನ ಮಾಡ್ಕೋತೀನಿ. ಕೋರ್ಟ್ ಆರ್ಡರ್ ಇದ್ರ ಪ್ರಕರಣ ಇದೆ ಅಧ್ಯಕ್ಷ. ಸಭಾಧ್ಯಕ್ಷರೇ, ಇದು ಅವ್ರನ್ನ ರಾಜ್ಯ ಇದು ಪ್ರಾಧಿಕಾರದಲ್ಲಿದ್ದಾರೆ, ಜಿಲ್ಲಾ ಮಟ್ಟದಲ್ಲಿಲ್ಲ ಮತ್ತೆ ರಾಜ್ಯ ಮಟ್ಟದಲ್ಲಿಲ್ಲ. ಬೇಕಾದ್ರೆ ಜಿಲ್ಲಾ ಮಟ್ಟಕ್ಕೂ ಸೇರಿಸ್ಬೋದು. ತಿದ್ದುಪಡಿ ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ರಿಂದ 9 ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರೋ ಹೌದೆಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ರಿಂದ 9 ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ